ಗೌರವಾನ್ವಿತ ಹಿರಿಯರೇ, ಸಹೋದರರೇ, ನಮ್ಮ ದೇಶದಲ್ಲಿ ಯಾವಾಗ ಯಾವ ವಿಷಯ ಚರ್ಚೆ ಆಗಬೇಕು ಅಂತ ತೀರ್ಮಾನಿಸುವಂಥ ಕೆಲವರಿದ್ದಾರೆ. ಅವರು ತೀರ್ಮಾನಿಸಿದ ಪ್ರಕಾರ ಚರ್ಚೆಯ ಎಜೆಂಡಾ ನಿರ್ಧಾರ ಆಗ್ತದೆ. ಕೆಲವೊಮ್ಮೆ ಈ ದೇಶದ ಪ್ರತಿಯೊಬ್ಬ ಮನುಷ್ಯನನ್ನು ಕಾಡುವಂತಹ ಕೆಲವು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳು ಚರ್ಚೆಗೆ ಬರುವುದಿಲ್ಲ. ಯಾವುದೋ ಚಿತ್ರನಟನ ಖಾಸಗಿ ಜೀವನ, ಯಾರು ಯಾರನ್ನು ಪ್ರೀತಿಸಿದ್ರು, ಯಾರು ಯಾರಿಂದ ಅಗಲಿದ್ರು, ಈ ವಿಷಯಗಳು ಚರ್ಚೆಗೆ ಬರ್ತವೆ. ಇಲ್ಲಿ ಚರ್ಚೆ ಆಗುವ ವಿಷಯಗಳಿಗೂ ಇಲ್ಲಿಯ ಅಬ್ಸಲ್ಯೂಟ್ ಮೆಜಾರಿಟಿ ಆಗಿರುವಂತಹ ಜನಸಾಮಾನ್ಯರ ಸಮಸ್ಯೆಗಳಿಗೂ ಹೆಚ್ಚಿನ ಸಂಬಂಧ ಏನೂ ಇರುವುದಿಲ್ಲ. ಸೊ ಇತ್ತೀಚೆಗೆ ನಮ್ಮ ಮುಂದೆ ಈ ಎಜೆಂಡಾ ನಿರ್ಧರಿಸುವವರು ಚರ್ಚೆಗಾಗಿ ನಮಗೆ ಕೊಟ್ಟಿರುವಂತಹ ವಿಷಯ ಟ್ರಿಪಲ್ ತಲಾಕ್ ಅಂತ. ಈ ಚರ್ಚೆಯ ಪ್ರಮಾಣ ಈ ಟ್ರಿಪಲ್ ತಲಾಕ್ನ ಬಗ್ಗೆ ಭಾರತದ ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ಈ ಟ್ರಿಪಲ್ ತಲಾಕ್ನ ಬಗ್ಗೆ ನಡೆದಿರುವಂತಹ ಚರ್ಚೆಯ ಪ್ರಮಾಣ ನೋಡಿದರೆ ಮತ್ತು ಅದರ ತೀವ್ರತೆ ನೋಡಿದರೆ ಭಾರತದ ಅತಿ ದೊಡ್ಡ ಸಮಸ್ಯೆ ಟ್ರಿಪಲ್ ತಲಾಕ್ ಅಂತ ನಂಬಬೇಕಾಗ್ತದೆ. ಭಾರತದಲ್ಲಿ ಹಸಿವಿನ ಸಮಸ್ಯೆ ಇಲ್ಲ, ನಿರಕ್ಷರತೆಯ ಸಮಸ್ಯೆ ಇಲ್ಲ, ಶರಾಬಿನ ಸಮಸ್ಯೆ ಇಲ್ಲ, ಜೂಜಿನ ಸಮಸ್ಯೆ ಇಲ್ಲ. ಭಾರತದಲ್ಲಿರೋದು ಒಂದೇ ಸಮಸ್ಯೆ, ಟ್ರಿಪಲ್ ತಲಾಕ್ ಅನ್ನೋದು. ಇನ್ನು ಕೆಲವು ದಿನದ ನಂತರ ಅವರು ಬೇರೆ ಏನಾದರೂ ಒಂದು ಎಜೆಂಡಾ ಕೊಡ್ತಾರೆ. ಆಗ ನಾವು ಮತ್ತೆ ನೋಟಿನ ಸಮಸ್ಯೆ, ಸಾವಿರಾರು ಕೋಟಿ ಸಾರ್ವಜನಿಕರ ದುಡ್ಡನ್ನು ತಿಂದವರ ಸಮಸ್ಯೆ, ಈ ಎಲ್ಲವನ್ನು ಬಿಟ್ಟು ಅವರು ಕೊಟ್ಟ ಇನ್ನೊಂದು ಎಜೆಂಡಾವನ್ನು ಚರ್ಚಿಸ್ತೇವೆ. ಇದು ನಮ್ಮ ದೌರ್ಭಾಗ್ಯ. ಇದು ಸೊ ಏನಾದರೂ ಇರಲಿ, ಸದ್ಯ ನಮ್ಮ ಮುಂದೆ ಚರ್ಚೆಗೆ ಬಂದಿದೆ, ನಾವು ಇದನ್ನು ಚರ್ಚಿಸಬೇಕು. ಈ ಚರ್ಚೆಯ ಬಾಟಮ್ ಲೈನ್ ಹೇಗಿದೆ ಅಂತ ಹೇಳಿದರೆ, ಭಾರತದಲ್ಲಿ ಎಲ್ಲರಿಗೂ ಒಂದು ಕಾನೂನಿದೆ ಮತ್ತು ಎಲ್ಲರೂ ಆ ಕಾನೂನು ಪಾಲಿಸ್ತಾ ಇದ್ದಾರೆ. ಹಾಗಿರುವಾಗ ಮುಸಲ್ಮಾನರು ಅನ್ನುವ ಒಂದು ಸಮುದಾಯ ಭಾರತದಲ್ಲಿ, ಅವರಿಗೊಂದು ಪ್ರತ್ಯೇಕ ಕಾನೂನು ಯಾಕೆ ಅಂತ ಇದನ್ನು ಮೇಲ್ನೋಟಕ್ಕೆ ನೋಡಿದ್ರೆ ಏನನ್ನಿಸ್ತದೆ ಅಂತ ಹೇಳಿದರೆ, ಭಾರತದ ಜನಸಂಖ್ಯೆಯ 80% ಜನರಿಗೆ ಒಂದು ಕಾನೂನಿದೆ ಎಲ್ಲ ವಿಷಯಗಳಲ್ಲೂ, ಮತ್ತು 20% ಜನರಿಗೆ ಇನ್ನೊಂದು ಕಾನೂನಿದೆ ಎಲ್ಲ ವಿಷಯಗಳಲ್ಲೂ. ಅದು ಮುಸಲ್ಮಾನರ ಎಲ್ಲ ವಿಷಯಗಳು ಶರೀಯತ್ ಪ್ರಕಾರ ತೀರ್ಮಾನ ಆಗಬೇಕು ಅಂತ ಮುಸಲ್ಮಾನರು ಆಗ್ರಹಿಸ್ತಾ ಇದ್ದಾರೆ ಅಂತ. ಇದು ಒಬ್ಬ ಜನಸಾಮಾನ್ಯನಿಗೆ ಮಾಧ್ಯಮಗಳು ನೀಡುವ ಇಂಪ್ರೆಷನ್. ಇದು ನಿಜವಾಗಿ ಭಾರತದಲ್ಲಿ 99% ಕಾನೂನುಗಳು, 99% ಕಾನೂನುಗಳು ಎಲ್ಲ ನಾಗರಿಕರಿಗೂ ಈಗಾಗಲೇ ಸಮಾನವಾಗಿ ಅನ್ವಯವಾಗ್ತವೆ. 80 ಮತ್ತು 20ರ ಪ್ರಪೋರ್ಷನ್ ಇಲ್ಲ ಅಲ್ಲಿ. ಎಲ್ಲ ನಾಗರಿಕರಿಗೂ ಇಲ್ಲಿಯ ಸಂವಿಧಾನ ಎಲ್ಲರಿಗೂ ಅನ್ವಯವಾಗ್ತದೆ. ಇಲ್ಲಿಯ CRPC ಎಲ್ಲರಿಗೂ ಅನ್ವಯ ಆಗ್ತದೆ, IPC ಎಲ್ಲರಿಗೂ ಅನ್ವಯ ಆಗ್ತದೆ. ಒಂದು ಧಾರ್ಮಿಕ ಸಮುದಾಯ ಅನ್ನುವ ನೆಲೆಯಲ್ಲಿ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಬೇರೆ ಅನೇಕ ಧಾರ್ಮಿಕ ಸಮುದಾಯಗಳಿಗೆ, ಹಿಂದೂ ಸಮಾಜದ ಸಮೇತ ವಿವಿಧ ಧಾರ್ಮಿಕ ಸಮುದಾಯಗಳಿಗೆ ಕೆಲವು ಸೀಮಿತವಾದಂತಹ ವಿಷಯಗಳಲ್ಲಿ ಅವರ ಧಾರ್ಮಿಕ ಆಚರಣೆಗಳ ಅನುಸಾರ ವಿಷಯಗಳನ್ನು ತೀರ್ಮಾನಿಸುವ ಅಧಿಕಾರವನ್ನು ಅವರಿಗೆ ನೀಡಲಾಗಿದೆ. ಮತ್ತು ಈ ವಿಷಯಗಳಲ್ಲಿ ಕೋರ್ಟುಗಳು ಹಸ್ತಕ್ಷೇಪ ನಡೆಸಬಾರದು ಅನ್ನುವಂತಹ ಒಂದು ಏರ್ಪಾಡು ಮಾಡಲಾಗಿದೆ. ಮುಸ್ಲಿಮರಿಗೆ ಸಂಬಂಧಿಸಿದಂತೆ ವಿವಾಹ, ವಿಚ್ಛೇದನ, ಆಸ್ತಿ ವಿತರಣೆ, ಈ ವಿಷಯಗಳು ಎಕ್ಸೆಂಪ್ಷನ್ನ ಪಟ್ಟಿಯಲ್ಲಿ ಬರ್ತವೆ. ಮುಸಲ್ಮಾನ ಕೊಲೆ ಮಾಡಿದರೆ ಒಂದು ಕಾನೂನು, ಹಿಂದೂಗಳು ಕೊಲೆ ಮಾಡಿದರೆ ಇನ್ನೊಂದು ಕಾನೂನು ಅಂತ ಇಲ್ಲ ಕಾನೂನು.
ಮುಸಲ್ಮಾನ ಕದ್ದರೆ ಒಂದು ಕಾನೂನು, ಹಿಂದೂಗಳು ಕದ್ದರೆ ಅಥವಾ ಕ್ರೈಸ್ತರು ಕದ್ದರೆ ಇನ್ನೊಂದು ಕಾನೂನು ಅಂತ ಆ ಎಲ್ಲ ವಿಷಯಗಳಿಗೂ ಸಮಾನವಾಗಿ ಅನ್ವಯಿಸುವಂಥ ಒಂದು ವ್ಯವಸ್ಥೆ ಕಾನೂನು ಇಲ್ಲಿದೆ. ಈ ಕೇವಲ ಬಹಳ ಸೀಮಿತವಾದ ಒಂದು ಏರಿಯಾದಲ್ಲಿ ಎಕ್ಸೆಂಪ್ಷನ್ ಅನ್ನು, ವಿನಾಯಿತಿಯನ್ನು ನೀಡಲಾಗಿದೆ. ಸೊ ಮೊದಲು ಆ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ವಿನಾಯಿತಿಯ ಏರಿಯಾ ವ್ಯಾಪ್ತಿ ಬಹಳ ಸೀಮಿತವಾದದ್ದು ಅಂತ. ಆದ್ದರಿಂದ ಇದು ಇಡೀ ದೇಶವನ್ನು ಬಾಧಿಸುವಂಥ ಸಮಸ್ಯೆ ಅಲ್ಲ ಅಂತ. ಒಂದು ವೇಳೆ ಮೊದಲು ನಾನು ಹೇಳಿದ ಹಾಗೆ ಬೇರೆ ಬೇರೆ ಸಮುದಾಯಗಳಿಗೆ ಎಲ್ಲ ವಿಷಯಗಳಲ್ಲೂ ಬೇರೆ ಬೇರೆ ಕಾನೂನುಗಳು ಇದ್ದಿದ್ರೆ ಅದು ನಿಜವಾಗಿ ಒಂದು ಸವಾಲಾಗಿರ್ತಿತ್ತು, ರಾಷ್ಟ್ರೀಯ ಭಾವೈಕ್ಯತೆಗೆ ಒಂದು ದೊಡ್ಡ ಸವಾಲಾಗಿರ್ತಿತ್ತು. ಹಾಗೆ ಇಲ್ಲ ಅದು. ಇನ್ನು ಮಹಿಳೆಯರು, ನಾವೆಲ್ಲ ಕಳೆದ ಈ ತಲಾಕ್ನ ಚರ್ಚೆ ಆರಂಭವಾದಾಗಿನಿಂದ ಮಹಿಳೆಯರ ಪರವಾಗಿ ಎಷ್ಟೊಂದು ಅನುಕಂಪ, ಎಷ್ಟೊಂದು ಸಹಾನುಭೂತಿ ಹರಿದು ಬಂದಿದೆ ಅಂತ ಹೇಳಿದರೆ ಪುರುಷರೆಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಳ್ಬೇಕು. ಅಷ್ಟು ಸಹಾನುಭೂತಿ, ಅಷ್ಟು ಅನುಕಂಪ, ಮಹಿಳೆಯರ ಬಗ್ಗೆ ಅಷ್ಟೊಂದು ಕಳಕಳಿ ವ್ಯಕ್ತ ಆಗಿದೆ. ಇದಕ್ಕಾಗಿ ನಾವು ಮಹಿಳೆಯರನ್ನು ಅಭಿನಂದಿಸಬೇಕು ಮತ್ತು ಪುರುಷರ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೊಳ್ಬೇಕು. ಇವರ ಬಗ್ಗೆ ಆ ರೀತಿ ಅನುಕಂಪ ವ್ಯಕ್ತ ಆಗಿಲ್ಲ. ವಿಶೇಷವಾಗಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಅನುಕಂಪದ ಪ್ರವಾಹವೇ ಹರಿದಿದೆ ಕೆಲವು ದಿನಗಳಲ್ಲಿ. ನಿಜವಾಗಿ ಭಾರತದಲ್ಲಿ ಮಹಿಳೆಯರ ಬಗ್ಗೆ ಅನುಕಂಪ ಪಡಬೇಕಿದ್ರೆ ಕೇವಲ ಮುಸ್ಲಿಂ ಮಹಿಳೆಯರ ಬಗ್ಗೆ ಅಲ್ಲ, ಇಲ್ಲಿ ಎಲ್ಲ ಮಹಿಳೆಯರು ಅನುಕಂಪಕ್ಕೆ ಅರ್ಹರಾಗಿದ್ದಾರೆ. ಅಂತಹ ಅವಸ್ಥೆ ಇದೆ ಮಹಿಳೆಯರಿಗೆ ಸಂಬಂಧಿಸಿದಂತೆ. ಇತ್ತೀಚೆಗೆ ಬೃಂದಾ ಕರಾಟ್ ಅವರು ಒಂದು ಮಾತು ಹೇಳಿದರು, ಎಲ್ಲ ವಿಷಯಗಳಲ್ಲೂ ಜಾತಿ ಧರ್ಮಗಳಲ್ಲಿ ವಿಂಗಡಿತವಾಗಿರುವಂಥ ಈ ದೇಶ, ಇಲ್ಲಿ ಇಫ್ ದರ್ ಈಸ್ ಎನಿಥಿಂಗ್ ಸೆಕ್ಯುಲರ್ ಇಟ್ ಈಸ್ ಡೊಮೆಸ್ಟಿಕ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಅಂತ. ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ನ ವಿಷಯದಲ್ಲಿ ಭಾರತ ತುಂಬ ಸೆಕ್ಯುಲರ್ ಆಗಿದೆ ಅಂತ. ಅಂದರೆ ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಮಹಿಳೆಯರನ್ನು ಶೋಷಿಸ್ತಾರೆ, ಎಲ್ಲರೂ ಮಹಿಳೆಯರನ್ನು ಮರ್ದಿಸ್ತಾರೆ ಮತ್ತು ಮಹಿಳೆಯರನ್ನು ಎಲ್ಲ ವಿಧದ ಅನ್ಯಾಯ ಅಕ್ರಮಗಳಿಗೆ ತುತ್ತುಪಡಿಸ್ತಾರೆ ಅಂತ. ಸರಕಾರವೇ ಒದಗಿಸಿರುವಂತಹ, ಮಾನ್ಯ ಗೌರವಾನ್ವಿತ ಸರಕಾರವೇ ಪ್ರಕಟಿಸಿರುವಂತಹ ಅಂಕಿ ಸಂಖ್ಯೆಗಳ ಪ್ರಕಾರ ನ್ಯಾಷನಲ್ ಕ್ರೈಮ್ಸ್ ರೆಕಾರ್ಡ್ ಬ್ಯೂರೋ ಅವರು ಕೊಟ್ಟಂತಹ ಫಿಗರ್ಗಳ ಪ್ರಕಾರ ಪ್ರತಿ 1.7 ನಿಮಿಷಕ್ಕೆ, ಅಂದರೆ 2 ನಿಮಿಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಪ್ರತಿ 1.7 ನಿಮಿಷಕ್ಕೆ ಇಲ್ಲಿ ಒಂದು ದೊಡ್ಡ ಕ್ರೈಮ್ ಮಹಿಳೆಯರ ವಿರುದ್ಧ ನಡೀತದೆ ಭಾರತದಲ್ಲಿ. ಪ್ರತಿ 16 ನಿಮಿಷಕ್ಕೆ ಒಂದು ರೇಪ್ ನಡೀತದೆ ಭಾರತದಲ್ಲಿ. ಪ್ರತಿ 16 ನಿಮಿಷಕ್ಕೆ ಒಂದು ರೇಪ್ ನಡೀತದೆ. ಜಾತ್ಯತೀತವಾದಂತಹ ರೇಪ್, ಧರ್ಮಾತೀತವಾದಂತಹ ರೇಪ್. ಅದು ಪುರುಷ ಮಹಿಳೆಯನ್ನು ರೇಪ್ ಮಾಡೋದು. ಆ ಮಹಿಳೆ ಯಾವ ಜಾತಿಯವಳೋ, ಪುರುಷ ಯಾವನ ಜಾತಿಯವಳು, ಆದರೆ ರೇಪ್ ನಡೀತದೆ. ಇನ್ನು ಪ್ರತಿ 4 ನಿಮಿಷಕ್ಕೊಮ್ಮೆ ಯಾವುದಾದ್ರೂ ಒಂದು ಹೆಣ್ಣಿನ ಮೇಲೆ ದೈಹಿಕ ಆಕ್ರಮಣ, ಹಲ್ಲೆ ನಡೀತದೆ ಈ ದೇಶದಲ್ಲಿ. ಪ್ರತಿ ಗಂಟೆಗೆ ಒಮ್ಮೆ 26 ದೊಡ್ಡ ಅಪರಾಧಗಳು ಮಹಿಳೆಯರ ವಿರುದ್ಧ ಈ ದೇಶದಲ್ಲಿ ನಡೀತದೆ. ಸೊ ನಾವು ಇವತ್ತು ಚರ್ಚೆಗೆ ಎತ್ತಿಕೊಂಡಿರುವುದು ಮಹಿಳೆಯರ ವಿರುದ್ಧ ನಡೀತಾ ಇರುವಂತಹ ಈ ಅನ್ಯಾಯಗಳನ್ನಲ್ಲ. ನಮ್ಮ ಮಾಧ್ಯಮಗಳು, ನಮ್ಮ ಬುದ್ಧಿಜೀವಿಗಳು, ನಮ್ಮ ಜನನಾಯಕರುಗಳು ಸಮಾಜಕ್ಕೆ ಸಮಾನತೆಯನ್ನು ತಂದುಕೊಡ್ಲಿಕ್ಕಾಗಿ ಆರಿಸಿರುವುದು ಈ ವಿಷಯಗಳನ್ನಲ್ಲ. ದೇಶದ ಒಂದು ಸಣ್ಣ ಸಮುದಾಯ, ಅಂದರೆ ಮೈನಾರಿಟಿ, ಆ ಮೈನಾರಿಟಿಯ ಒಳಗಿನ ಮಹಿಳೆಯರು, ಅದರಲ್ಲಿ ತಲಾಕ್ ಅನ್ನುವ ಅನಿಷ್ಟಕ್ಕೆ ತುತ್ತಾಗಿರುವ ಮಹಿಳೆಯರು, ಅವರಿಗೆ ಸಂಬಂಧಿಸಿದಂತೆ ಚರ್ಚೆ ನಡೀತಾ ಇರುತ್ತೆ. ನನ್ನ ಒಂದು ದೊಡ್ಡ ಕುಟುಂಬದ ಸದಸ್ಯ ನಾನು. ನನ್ನ ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ ಇವರೆಲ್ಲರನ್ನು ಸೇರಿಸಿ ಒಂದು ಕುಟುಂಬ ಅಂತ ಹೇಳೋದಾದ್ರೆ ಸುಮಾರು 120 ಸದಸ್ಯರಿರುವ ಕುಟುಂಬ ನಂದು. ಈ ಕುಟುಂಬದಲ್ಲಿ ನನಗೆ ಗೊತ್ತಿರುವ ಪ್ರಕಾರ ಒಂದೇ ಒಂದು ತಲಾಕ್ ನಡೆದಿಲ್ಲ. ವಿವಾಹಗಳು ನಡೀತಲೇ ಇರ್ತವೆ, ತಲಾಕ್ಗಳು ನಡೆದದ್ದು ನನ್ನ ಅನುಭವದಲ್ಲಿಲ್ಲ. ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಈವರೆಗೆ
ಭಾರತದಲ್ಲಿ ನಿಜವಾಗಿ ಒಂದು ಸಮಸ್ಯೆ ಅಂತ ಗುರುತಿಸಲಿಕ್ಕೆ ಕೇವಲ ಊಹೆ ಸಾಲದು. ಅದರ ಬಗ್ಗೆ ಅಧ್ಯಯನ ನಡಿಬೇಕು. ಒಂದು ನೀವು ಇಡೀ ಭಾರತದಲ್ಲಿ ನಡೆಸಿರುವಂತಹ ಸರ್ವೆ ಆಧಾರದಲ್ಲಿ ಅಥವಾ ನಿರ್ದಿಷ್ಟವಾಗಿ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಸ್ಯಾಂಪಲ್ ಸರ್ವೆಗಳ ಆಧಾರದಲ್ಲಿ ಅಧಿಕೃತವಾಗಿ ಪ್ರೊಫೆಷನಲ್ ಆಗಿ ಒಂದು ಸರ್ವೆ ನಡೆಸಿ ತೀರ್ಮಾನಿಸಬೇಕು ಒಂದು ಸಮಾಜದಲ್ಲಿ ಈ ಸಮಸ್ಯೆ ಇದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ. ಮುಸ್ಲಿಂ ಸಮಾಜದಲ್ಲಿ ತಲಾಕ್ನ ಸಮಸ್ಯೆ ಇರುವುದು ಹೌದು, ಖಂಡಿತವಾಗಿಯೂ ಇದೆ. ಬಹಳ ನಾವು ಮುಸ್ಲಿಂ ಸಮಾಜ ಗಮನ ಹರಿಸಬೇಕಾದಂತಹ ಸಮಸ್ಯೆ ಅದು. ಆದರೆ ಒಂದು ಪ್ರಮಾಣ ಇರ್ತದೆ ಎಲ್ಲದಕ್ಕೂ. ಗುಬ್ಬಚ್ಚಿಗೆ ಬ್ರಹ್ಮಾಸ್ತ್ರದ ಅಗತ್ಯ ಇಲ್ಲ. ಈಗ ನಡೀತಾ ಇರೋದು ಅದು. ಸಮಸ್ಯೆಯ ಪ್ರಮಾಣ ಗುಬ್ಬಚ್ಚಿಯ ಗಾತ್ರದ್ದು ಮತ್ತು ಪರಿಹಾರ ಸೂಚಿಸುವವರು ಅವರು ಬ್ರಹ್ಮಾಸ್ತ್ರವನ್ನು ಸೂಚಿಸ್ತಾ ಇದ್ದಾರೆ. ಸೊ ಇದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಳಿ. ಸಮಸ್ಯೆ ಇರುವುದು ಹೌದು, ಆದರೆ ಸಮಸ್ಯೆಯ ಪ್ರಮಾಣ ತುರ್ತು ಪರಿಸ್ಥಿತಿಯ ಅಂತಹ ಪ್ರಮಾಣದ ಸಮಸ್ಯೆ ಅಲ್ಲ. ಖಂಡಿತವಾಗಿಯೂ ಮುಸ್ಲಿಂ ಸಮಾಜದ ಗಮನ ಬಯಸುವಂತಹ ಸಮಸ್ಯೆ ಅದು, ಪರಿಹಾರ ಬಯಸುವಂತಹ ಸಮಸ್ಯೆ. ಮುಸ್ಲಿಂ ಸಮುದಾಯಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಆ ಸಮಸ್ಯೆಗೆ ಸಂಬಂಧಿಸಿದಂತೆ. ಆದರೆ ಸಮಸ್ಯೆಯ ಪ್ರಮಾಣ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ಬೇರೆ ಕೆಲವು ಸಮುದಾಯಗಳಿಗೆ ಹೋಲಿಸಿದರೆ ಮುಸ್ಲಿಮರಲ್ಲಿ ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಕೂಡ ಒಬ್ಬರು ಇತ್ತೀಚೆಗೆ ಹೇಳಿದರು, ಸುಳ್ಳುಗಳು ಲೈಸ್ ಆರ್ ಆಫ್ 3 kinds ಅಂತ. ಲೈಸ್, ಡ್ಯಾಮ್ ಲೈಸ್ ಆ್ಯಂಡ್ ಸರ್ವೇಸ್ ಅಂತ. ಸುಳ್ಳು 3 ಥರದ ಸುಳ್ಳು ಅಂತ. ಸರ್ವೆಗಳಲ್ಲೂ ನೀವು ಹೇಗೆ ಬೇಕಾದರೂ ಮ್ಯಾನಿಪುಲೇಟ್ ಮಾಡ್ಬೋದು. ಒಂದು ಸರ್ವೆ ಬಂತು, ಆ ಸರ್ವೆಯಲ್ಲಿ ತಿಳಿಸಲಾಯಿತು ಏನಂತ ಹೇಳಿದರೆ ಡೈವರ್ಸ್ನ ಸಂಖ್ಯೆ ಬೇರೆ ಸಮುದಾಯಗಳಿಗೆ ಹೋಲಿಸಿದರೆ ಮುಸ್ಲಿಮರಲ್ಲಿ ಹೆಚ್ಚು ಅಂತ. ಅದೇ ಫಿಗರ್ಸ್ ಅನ್ನು ಹಿಡಿದು ಇನ್ನೊಬ್ಬರು ಒಂದು ಅನಾಲಿಸಿಸ್ ನಡೆಸಿದ್ರು. ಅವ್ರು ಹೇಳಿದರು, ಬೇರೆ ಸಮಾಜಗಳಲ್ಲಿ ಸಪರೇಷನ್ ಇದೆ, ಹೆಂಡತಿಯನ್ನು ಬಿಟ್ಟು ಬಿಡುವ ಸಂಪ್ರದಾಯ ಇದೆ ಮತ್ತು ಅದೊಂದು ಸಾಮಾಜಿಕ ವಾಸ್ತವ. ಎಷ್ಟೋ ಮಂದಿ ತಮ್ಮ ಹೆಂಡತಿಯನ್ನು ಬಿಟ್ಟು ಬಿಡ್ತಾರೆ, ಆದರೆ ಅವರು ಡೈವರ್ಸ್ ಮಾಡಿರುವುದಿಲ್ಲ. ಗುಜರಾತ್ನಲ್ಲಿ ಒಬ್ಬ ಬಹಳ ಫೇಮಸ್ ಹೆಂಗಸಿದ್ದಾರೆ, ಅವರ ಪತಿ ಕೂಡ ಬಹಳ ಫೇಮಸ್. ಅವರಿಗೆ ಅವರ ಗಂಡ ತಲಾಕ್ ಕೊಟ್ಟಿಲ್ಲ, ವಿಚ್ಛೇದನ ಮಾಡಿಲ್ಲ, ಅವರು ವಿಚ್ಛೇದಿತರ ಸಾಲಲ್ಲಿ ಸೇರುವುದಿಲ್ಲ. ಆದರೆ ಪರಿತ್ಯಕ್ತರವರು, ಅವರನ್ನು ಅವರ ಗಂಡ ಬಿಟ್ಟು ಬಿಟ್ಟಿದ್ದಾರೆ, ಅವರಿಗೆ ಯಾವುದೇ ಖರ್ಚು ಕೊಟ್ಟಿಲ್ಲ, ಅವರು ಅವರ ಪಾಲನೆ ಪೋಷಣೆ ಯಾವುದೇ ಜವಾಬ್ದಾರಿ ಹೊತ್ತಿಲ್ಲ ಅವರು. ಇಂತಹ ಮಹಿಳೆಯರು ಬೇರೆ ಬೇರೆ ಜಾತಿಗಳಲ್ಲಿ ಬೇಕಾದಷ್ಟು ಸಂಖ್ಯೆಯಲ್ಲಿದ್ದಾರೆ. ಅದು ವಿಚ್ಛೇದಿತೆಯರು ಅನ್ನುವ ಸಾಲಿಗೆ ಸೇರುವುದಿಲ್ಲ. ಆದ್ದರಿಂದ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಮ್ಯಾನಿಪುಲೇಟ್ ಮಾಡುವವರು ಮುಸ್ಲಿಂ ಸಮಾಜದಲ್ಲಿ ವಿಚ್ಛೇದಿತೆಯರ ಸಂಖ್ಯೆ ಹೆಚ್ಚಿದೆ ಅಂತ. ನೋಡಿ, ಇಲ್ಲಿಯ ವಿಚ್ಛೇದಿತೆಯರಿಗೂ ಇಲ್ಲಿಯ ಡೈವೋರ್ಸಿಗಳಿಗೂ ಆ ಅಬಂಡೆಂಟ್ ಮಹಿಳೆಯರಿಗೂ ಪರಿತ್ಯಕ್ತ ಮಹಿಳೆಯರಿಗೂ ಇರುವ ವ್ಯತ್ಯಾಸ ಏನಂತ ಹೇಳಿದರೆ, ಇಲ್ಲಿ ತಲಾಕ್ ಆದವರು ಬೇರೊಂದು ವಿವಾಹ ಆಗ್ಬೋದು, ತಮ್ಮ ಇನ್ನೊಂದು ಜೀವನ ಆರಂಭಿಸ್ಬೋದು ಇನ್ನೊಬ್ಬ ಪಾರ್ಟ್ನರ್ನೊಂದಿಗೆ. ಈ ಪರಿತ್ಯಕ್ತ ಮಹಿಳೆಗೆ ಆ ಅಧಿಕಾರ ಇಲ್ಲ. ಅವಳು ಇನ್ನೊಬ್ಬನನ್ನು ವಿವಾಹ ಆಗುವ ಹಾಗಿಲ್ಲ. ಅದು ವ್ಯತ್ಯಾಸ. ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಮಾತ್ರ ನೀವು ನಂಬಿದ್ರೆ ಸಮಸ್ಯೆಯ ಸ್ವರೂಪ ಬೇರೆ ಆಗ್ತದೆ. ಇನ್ನು ಈ ಪರ್ಸನಲ್ ಲಾ, ಮುಸ್ಲಿಂ ಪರ್ಸನಲ್ ಲಾಗೆ ಸಂಬಂಧಿಸಿದಂತೆ ಮತ್ತೆ ನಾನು ಒತ್ತಿ ಹೇಳ್ತಾ ಇದ್ದೇನೆ, ಮುಸ್ಲಿಂ ಪರ್ಸನಲ್ ಲಾ ಎನ್ನುವುದು ಕಾನ್ಸ್ಟಿಟ್ಯೂಷನ್ಗೆ ಪರ್ಯಾಯವಾಗಿ, ಇಂಡಿಯನ್ ಪೀನಲ್ ಕೋಡ್ಗೆ ಪರ್ಯಾಯವಾಗಿ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗೆ ಪರ್ಯಾಯ ಆಗಿರುವಂತಹ ಒಂದು ವ್ಯವಸ್ಥೆ ಅಲ್ಲ ಅದು. ಮುಸ್ಲಿಂ ಪರ್ಸನಲ್ ಲಾ ಎನ್ನುವುದು ಬಹಳ ಸೀಮಿತವಾದ ಕುಟುಂಬ ವ್ಯವಹಾರಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ಅನ್ವಯವಾಗುವಂತಹ ಒಂದು ಎಕ್ಸೆಂಪ್ಷನ್ ಅಷ್ಟೆ. ಮತ್ತು ಜನರಿಗೆ ಸಾಮಾನ್ಯ ಕಾನೂನಿನ ಪ್ರಕಾರ, ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಸಾಮಾನ್ಯ ಕಾನೂನಿನ ಪ್ರಕಾರ ನ್ಯಾಯ ಪಡೆಯುವಂಥ ಅಧಿಕಾರ ಯಾವಾಗಲೂ ಇದೆ. ಈ ಪರ್ಸನಲ್ ಲಾದ ಬಗ್ಗೆ ಚರ್ಚಿಸುವಾಗ ನನಗೆ ಸಾಮಾನ್ಯವಾಗಿ ಕೇಳಿ ಬಂದ, ನಿನ್ನೆ ಕೂಡ ಒಂದು ಚರ್ಚೆಯಲ್ಲಿ ಭಾಗವಹಿಸಿದೆ ನಾನು, ಅಲ್ಲಿ ಬಂದ ಪ್ರಮುಖ ಆಕ್ಷೇಪ ಏನಂತ ಹೇಳಿದರೆ, ಮುಸ್ಲಿಮರು ಸಾಮಾನ್ಯವಾಗಿ ಸುಧಾರಣೆಯನ್ನು ವಿರೋಧಿಸುವವರು ಅಂತ. ಅವರು ರಿಫಾರ್ಮ್ ಅನ್ನು ವಿರೋಧಿಸ್ತಾರೆ, ರೆಸಿಸ್ಟ್ ಮಾಡ್ತಾರೆ ಅಂತ. ನಿಜವಾಗಿ ರಿಫಾರ್ಮ್ ಅನ್ನು ರೆಸಿಸ್ಟ್ ಮಾಡೋದು ಅದು ರಿಫಾರ್ಮ್ನ ಭಾಗ. ಅದು
ಜಗತ್ತಿನಲ್ಲಿ ಯಾವುದೇ ರಿಫಾರ್ಮ್ ಕೂಡ ರೆಸಿಸ್ಟೆನ್ಸ್ ಇಲ್ಲದೆ ಬಂದಿಲ್ಲ. ಯಾವುದೇ ಥರದ ರಿಫಾರ್ಮ್ ನೀವು ಪರಿಚಯಿಸಲಿಕ್ಕೆ ನೋಡಿ ಸಮಾಜದಲ್ಲಿ, ಇನಿಷಿಯಲಿ ಅದಕ್ಕೆ ರೆಸಿಸ್ಟೆನ್ಸ್ ಇರ್ತದೆ. ಲೌಡ್ ಸ್ಪೀಕರ್ ಬಂದಾಗ ಲೌಡ್ ಸ್ಪೀಕರನ್ನು ಪ್ರಾರ್ಥನಾಲಯಗಳಲ್ಲಿ ಬಳಸಬೇಕು ಬಳಸಬಾರ್ದು ಅನ್ನೋ ವಿಷಯದಲ್ಲಿ ಮುಸ್ಲಿಮರು ಚರ್ಚಿಸಿದರು, ಬೇರೆ ಹಲವು ಧರ್ಮಗಳ ಜನರು ಚರ್ಚಿಸಿದರು. ಲೌಡ್ ಸ್ಪೀಕರ್ ಅನ್ನೋದು ಒಂದು ಹೊಸ ಉಪಕರಣ, ರೇಡಿಯೋ ಅನ್ನೋದು ಒಂದು ಹೊಸ ಉಪಕರಣ. ರೇಡಿಯೋವನ್ನು ಬಳಸಬೇಕು ಬಳಸಬಾರ್ದು ಅನ್ನೋ ವಿಷಯದಲ್ಲಿ ಇಂಗ್ಲಿಷ್ ಭಾಷೆ, ವಿಶೇಷವಾಗಿ ಇಂಗ್ಲಿಷ್ ಭಾಷೆಯ ಬಗ್ಗೆ ಮುಸ್ಲಿಮರ ಧೋರಣೆ, ಇದನ್ನು ಮುಸ್ಲಿಮರು ರಿಫಾರ್ಮ್ನ ವಿರೋಧಿಗಳು ಅನ್ನುವುದಕ್ಕೆ ಪುರಾವೆಯಾಗಿ ಬಳಸಲಾಗ್ತದೆ. ನಿಜವಾಗಿ ಮುಸ್ಲಿಮರು ಭಾರತದಲ್ಲಿ ಮತ್ತು ಇತರ ಕೋಲೊನೈಸ್ಡ್ ದೇಶಗಳಲ್ಲಿ, ವಸಾಹತುಶಾಹಿತ್ವದ ಹಿಡಿತದಲ್ಲಿದ್ದಂತಹ ದೇಶಗಳಲ್ಲಿ ಮುಸ್ಲಿಮರು ಇಂಗ್ಲಿಷ್ ಭಾಷೆಯನ್ನು ವಿರೋಧಿಸಿದ್ದು ಅದು ಇಂಗ್ಲಿಷರನ್ನು ವಿರೋಧಿಸಿದರ ಅವರ ವಿರುದ್ಧದ ಪ್ರತಿರೋಧದ ಭಾಗ ಆಗಿತ್ತು. ಅಲ್ಜೀರಿಯಾದಲ್ಲಿ ಕೊಲೊನೈಸರ್ಸ್ ಬ್ರಿಟಿಷರಾಗಿರಲಿಲ್ಲ, ಅಲ್ಲಿ ಫ್ರೆಂಚರು ಕೊಲೊನೈಸರ್ಸ್ ಆಗಿದ್ದು. ಟುನೀಷಿಯಾದಲ್ಲೂ ಫ್ರೆಂಚರು ಕೊಲೊನೈಸರ್ಸ್ ಆಗಿದ್ದು. ಅಲ್ಲಿ ಫ್ರೆಂಚ್ ಭಾಷೆಯನ್ನು ಅವರು ವಿರೋಧಿಸಿದರು. ಅಲ್ಜೀರಿಯಾದ ಮುಸ್ಲಿಮರು, ಟುನೀಷಿಯಾದ ಮುಸ್ಲಿಮರು ಫ್ರೆಂಚ್ ಭಾಷೆಯನ್ನು ವಿರೋಧಿಸಿದರು. ಅದು ತಮ್ಮನ್ನು ಗುಲಾಮರಾಗಿಸಿರುವಂತಹ ಫ್ರೆಂಚರ ವಿರುದ್ಧ ಪ್ರತಿರೋಧದ ಭಾಗ ಆಗಿತ್ತು. ಭಾರತದಲ್ಲೂ ಹಾಗೆ. ಭಾರತದಲ್ಲಿ ಇಂಗ್ಲಿಷ್ ಕಲಿಸಲಿಕ್ಕೆ ಹೊರಟವರು ಭಾರತೀಯರನ್ನು ಉದ್ಧಾರ ಮಾಡಲಿಕ್ಕಾಗಿ ಇಂಗ್ಲಿಷ್ ಕಲಿಸಲಿಕ್ಕೆ ಹೊರಟದ್ದಲ್ಲ. ಅವರಿಗೆ ಅವರ ಬ್ಯೂರೋಕ್ರಸಿ ನಡೆಸಲಿಕ್ಕೆ ಮ್ಯಾನ್ ಪವರ್ ಬೇಕಿತ್ತು. ವಿಧೇಯ ಗುಲಾಮರ ಅಗತ್ಯ ಇತ್ತು ಮತ್ತು ತಜ್ಞ ಗುಲಾಮರ ಅಗತ್ಯ ಇತ್ತು ಅವರಿಗೆ. ಆ ಪ್ರಕ್ರಿಯೆ ಆರಂಭವಾದಾಗ ಮುಸ್ಲಿಂ ವಿದ್ವಾಂಸರು ಅದನ್ನು ವಿರೋಧಿಸಿದರು. ಅದಕ್ಕಾಗಿ ಸಾಕಷ್ಟು ಬೆಲೆ ತೆರಬೇಕಾಯ್ತು. ಅವರು ಪ್ರಗತಿಯ ಹಾದಿಯಲ್ಲಿ 2 ಜನರೇಷನ್ ಹಿಂದೆ ಉಳಿಯಬೇಕಾಯಿತು ಮುಸ್ಲಿಮರು. ಕುರಾನ್ ಇಂಗ್ಲಿಷ್ ಭಾಷೆಯನ್ನು ವಿರೋಧಿಸ್ತದೆ ಅನ್ನುವ ಕಾರಣಕ್ಕಾಗಿ ಯಾರೂ ಇಂಗ್ಲಿಷನ್ನು ವಿರೋಧಿಸಿರಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಂಗ್ಲಿಷ್ ಭಾಷೆಯನ್ನು ವಿರೋಧಿಸಿದ್ರು ಅನ್ನುವ ಕಾರಣಕ್ಕಾಗಿ ಯಾರು ಇಂಗ್ಲಿಷ್ ಭಾಷೆಯನ್ನು ವಿರೋಧಿಸಿದಲ್ಲ. ಬ್ರಿಟಿಷರು ನಮ್ಮನ್ನು ಗುಲಾಮರಾಗಿಸಿದವರು, ಅವರಿಗೆ ಸಂಬಂಧಿಸಿದ ಎಲ್ಲವೂ ಗುಲಾಮಗಿರಿಯ ಸಂಕೇತ, ಅದನ್ನು ನಾವು ತಿರಸ್ಕರಿಸ್ತೇವೆ ಅಂತ ಇಂಗ್ಲಿಷ್ ಭಾಷೆಯನ್ನು ತಿರಸ್ಕರಿಸಿದ್ರು. ಸೊ ಹೊಸತನ್ನು ತಿರಸ್ಕರಿಸುವುದೆಲ್ಲವೂ ಲಜ್ಜಾಸ್ಪದ ಅಂತ ನಾನು ಒಪ್ಪುವುದಿಲ್ಲ. ಹೊಸತನ್ನು ನೋಡಿ ನಿಷ್ಕರ್ಷಿಸಿ ಸ್ವೀಕರಿಸಬೇಕು ಅಥವಾ ತಿರಸ್ಕರಿಸಬೇಕು. ಎಲ್ಲ ವಿಷಯಗಳಲ್ಲೂ ಹೊಸತು ಬಂದ ಕೂಡಲೇ ಆತುರದಿಂದ ಹೋಗಿ ಅದನ್ನು ಆಲಂಗಿಸುವುದು ಅದೇನು ಪ್ರೌಢಿಮೆಯ ಲಕ್ಷಣ ಅಂತ ನನಗನಿಸುವುದಿಲ್ಲ. ಮುಸ್ಲಿಂ ಸಮಾಜದಲ್ಲಿ ಕ್ರಮೇಣ ಸುಧಾರಣೆ ಬಂದಿದೆ. ಲೌಡ್ ಸ್ಪೀಕರನ್ನು ಅವರು ಸ್ವೀಕರಿಸಿದ್ದಾರೆ, ಟೆಲಿವಿಷನ್ ಅನ್ನು ಸ್ವೀಕರಿಸಿದ್ದಾರೆ, ಕ್ಯಾಮರಾವನ್ನು ಅವರು ಸ್ವೀಕರಿಸಿದ್ದಾರೆ. ಕ್ಯಾಮರಾದ ವಿರುದ್ಧ ತುಂಬ ಇತ್ತೀಚಿನವರೆಗೂ ಇತ್ತು. ಫೋಟೋ ತೆಗೆದರೆ ಅದು ಕೊನೆಗೆ ಮೂರ್ತಿ ಪೂಜೆಗೆ ದಾರಿ ಮಾಡಿಕೊಡ್ತದೆ ಅನ್ನುವ ವಾದವೂ ಇತ್ತು. ಮದುವೆಯ ಮಂಟಪದಲ್ಲಿ ಯಾರಾದರೂ ಕ್ಯಾಮರಾ ಹಿಡ್ಕೊಂಡು ಬಂದರೆ ವಿದ್ವಾಂಸರು ಓಡಿಸ್ತಿದ್ರು ಅವರನ್ನು. ಅದಕ್ಕೂ ಕಾರಣ ಇತ್ತು. ವಿಗ್ರಹ ನಿರ್ಮಾಣ ಇಸ್ಲಾಮಿನಲ್ಲಿ ನಿಷಿದ್ಧ. ಸೊ ಇದು ಹೊಸ ಬಗೆಯ ವಿಗ್ರಹ, ಇದು ಹೊಸ ಬಗೆಯ ಚಿತ್ರ ನಿರ್ಮಿಸಿದ್ದು ನಾಳೆ ಒಂದು ವೇಳೆ ಮೂರ್ತಿ ಪೂಜೆಗೆ ದಾರಿ ಆದ್ರೆ ಅಂತ ಈ ರೀತಿಯ ಅಪ್ರಿಹೆನ್ಷನ್ಗಳು, ಆ ಅಪ್ರಿಹೆನ್ಷನ್ಗಳ ಆಧಾರದಲ್ಲಿ ಈ ರೀತಿಯ ಓವರ್ ಕಾನ್ಷಿಯಸ್ ಆದ ರೆಸ್ಪಾನ್ಸ್ಗಳು, ಅದರ ಕ್ರಮೇಣ ಅದನ್ನು ಸ್ವೀಕರಿಸಿದೆ. ಈಗ ನೀವು ಯಾವುದೇ ದೊಡ್ಡ ಮುಸ್ಲಿಂ ಗಡ್ಡಧಾರಿ ವಿದ್ವಾಂಸರ ಬಳಿಗೆ ಹೋದ್ರೆ ಯಾವ ಕ್ಯಾಮರಾ ಕೂಡ ನೀವು ಹಿಡ್ಕೊಂಡು ಹೋಗಿ, ಎಷ್ಟೇ ಆಧುನಿಕ ಕ್ಯಾಮರಾ, ಅವರು ಪೋಸ್ ಕೊಡ್ತಾರೆ, ಬಹಳ ನಗುತ್ತಾ ಪೋಸ್ ಕೊಡ್ತಾರೆ. ರೆಸಿಸ್ಟೆನ್ಸ್ ಹೋಗಿದೆ. ಅದೇ ರೀತಿ ಕ್ರಮೇಣ ಒಂದೊಂದು ವಿಷಯಗಳನ್ನು ನಾವು ಯಾವುದಾದ್ರೂ ಒಂದು ವಿಷಯ ಬಂದಾಗ ಅದರ ವಿರುದ್ಧ ಪ್ರತಿರೋಧ ಯಾಕೆ ಬರ್ತಾ ಇದೆ ಅಂತ ನೋಡ್ಬೋದು, ನೋಡಿ ಅದನ್ನು ನಿವಾರಿಸಬಹುದು. ಉದಾಹರಣೆಗೆ ಈಗ ಇರುವಂತಹ ಸರ್ಕಾರ ಮುಸ್ಲಿಮರಿಗೆ ಸಂಬಂಧಿಸಿದಂತೆ ಏನು ಹೇಳಿದ್ರು ಮುಸ್ಲಿಮರು ವಿರೋಧಿಸ್ತಾರೆ. ಅದು ಒಳ್ಳೇದಿರಲಿ ಕೆಟ್ಟದಿರಲಿ ಅವರು ವಿರೋಧಿಸ್ತಾರೆ. ಯಾಕೆ ಅಂತ ಹೇಳಿದರೆ ಅವರು ಈ ಸರ್ಕಾರವನ್ನು ನಂಬುವುದಿಲ್ಲ, ಈ ಸರ್ಕಾರವನ್ನು ನಡೆಸುವವರನ್ನು ಅವರು ನಂಬುವುದಿಲ್ಲ. ಉದಾಹರಣೆಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು, ಅವರ ಮೇಲೆ ಗುಜರಾತ್ನಲ್ಲಿ ಹತ್ಯಾಕಾಂಡ ನಡೆಸಿದಂಥ ಆರೋಪ ಇದೆ. ತನಿಖೆಗಳು ನಡೀತಾ ಇವೆ. ಅವರು ನಾಯಕತ್ವ ವಹಿಸಿರುವಂತಹ ಪಕ್ಷ, ಅದರಲ್ಲಿ
280ಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ, ಎಂಪಿಗಳು. ಅದರಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನ ಇಲ್ಲ ಇಲೆಕ್ಟೆಡ್ ಎಂಪಿಗಳಲ್ಲಿ. ಸೊ ಇಂತಹ ಪಕ್ಷ ರಿಫಾರ್ಮ್ ಅನ್ನ ಮಾತನಾಡಿದ ಕೂಡಲೇ ಸಹಜವಾಗಿಯೇ ರೆಸಿಸ್ಟೆನ್ಸ್ ಇರ್ತದೆ, ಅವರು ಏನೋ ನಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ ಅಂತ. ಸೊ ರಿಫಾರ್ಮ್ನ ಪ್ರೋಸೆಸ್ನಲ್ಲಿ ಪ್ರತಿರೋಧ ಅನ್ನೋದು ಅದರ ಭಾಗ. ಆ ಪ್ರತಿರೋಧಕ್ಕೆ ಕಾರಣಗಳಿರ್ತವೆ. ಆ ಕಾರಣಗಳನ್ನು ನಿವಾರಿಸಿದಾಗ ರಿಫಾರ್ಮ್ ಮಾಡುವವರು ಯಾರನ್ನು ರಿಫಾರ್ಮ್ ಮಾಡಲಿಕ್ಕೆ ಹೊರಟಿದ್ದಾರೋ ಅವರ ವಿಶ್ವಾಸ ಗೆದ್ದಾಗ ಮತ್ತು ರಿಫಾರ್ಮ್ನ ವಿಷಯದಲ್ಲಿ ಪಕ್ಷಪಾತ ಬಿಟ್ಟು ಎಲ್ಲರನ್ನೂ ರಿಫಾರ್ಮ್ ಮಾಡಲಿಕ್ಕೆ ಹೊರಟಾಗ ಆಗ ರಿಫಾರ್ಮ್ ಸ್ವೀಕಾರ ಯೋಗ್ಯ ಆಗ್ತದೆ. ನೀವು ತುಂಬ ಸಿಲೆಕ್ಟಿವ್ ಆಗಿ, ಉದಾಹರಣೆಗೆ ಕಾಮನ್ ಸಿವಿಲ್ ಕೋಡ್ನ ವಿಷಯ ಬಂದ ಕೂಡಲೇ ಇಮ್ಮಿಡಿಯೇಟ್ಲಿ ಕೋಟ್ ಮಾಡೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನು, ಕಾನ್ಸ್ಟಿಟ್ಯೂಷನ್ ಇರುವಂತಹ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನು ಕೋಟ್ ಮಾಡಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇದೆ ಆದ್ರೂ ನೀವು ಯಾಕೆ ರೆಸಿಸ್ಟ್ ಮಾಡ್ತಾ ಇದ್ದೀರಿ ಅಂತ. ಸ್ವಾಮಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ನಲ್ಲಿ ಇರುವಂತಹ ಬೇರೆ ವಿಷಯಗಳ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಕೇವಲ ಕಾಮನ್ ಸಿವಿಲ್ ಕೋಡ್, ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾತ್ರ ಇರುವುದಾ, ಅಲ್ಲ ಬೇರೆ ವಿಷಯಗಳು ಇವೆ? ಶರಾಬಿನ ನಿಷೇಧ ಇದೆ, ಅದರಲ್ಲಿ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರವನ್ನು ಕುಗ್ಗಿಸಬೇಕು ಅಂತ ಇದೆ ಅದರಲ್ಲಿ. ಒಂದು ಕಡೆ ನೀವು ಬಡವರು ಮತ್ತು ಶ್ರೀಮಂತರ ಅಂತರವನ್ನು ಹೆಚ್ಚಿಸುವಂತಹ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ. ಆರ್ಥಿಕ ಅಂತರವನ್ನು ಕಡಿಮೆಗೊಳಿಸುವ ಬದಲು ಅದನ್ನು ಹೆಚ್ಚಿಸುವ ಎಲ್ಲ ಚಾಣಾಕ್ಷ ಪರಿಣಾಮಕಾರಿ ಕ್ರಮಗಳನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ. ಇನ್ನೊಂದು ಕಡೆ ಟಿವಿ ಅಂತಹ ಪತ್ರಿಕೆಗಳಂತಹ ಮಾಧ್ಯಮಗಳ ಮೂಲಕ ಬಹಿರಂಗವಾಗಿ ಶರಾಬಿನ ಪ್ರಚಾರ ನಡೀತಾ ಇದೆ. ವಿವಿಧ ರೀತಿಯಲ್ಲಿ ಶರಾಬನ್ನು ಪ್ರಮೋಟ್ ಮಾಡುವಂತಹ, ಹಿಂದೆ ಅಲ್ಲಲ್ಲಿ ಕೆಲವು ಗಡಂಗುಗಳು ಕಾಣ್ತಾ ಇದ್ವು, ಬಹಳ ಹೊಲಸಾದ ಗಡಂಗುಗಳು. ಅದರ ನಂತರ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಅದು ಮುಚ್ಚಿ ಹೊರಗೆ ಶರಾಬಿನ ಬಾಟ್ಲ್ಗಳು ಕಾಣ್ತಾ ಇರಲಿಲ್ಲ. ಈಗ ನೀವು ಯಾವುದೇ ನಗರಕ್ಕೆ ಹೋಗಿ ಯಾವುದೇ ಕುಡಿಯದ ವ್ಯಕ್ತಿ ಕೂಡ ಆಕರ್ಷಿತನಾಗುವಂತಹ ಚಂದ ಚಂದದ ಬಾಟಲಿಗಳಲ್ಲಿ ಶರಾಬು ಮಾರುವಂತಹ ವ್ಯವಸ್ಥೆ ಇದೆ. ಇದು ಕೂಡ ಡೈರೆಕ್ಟಿವ್ ಪ್ರಿನ್ಸಿಪಲ್ನಲ್ಲಿ ಇರುವಂತಹ ವಿಷಯ. ಇಂತಹ ಎಲ್ಲ ವಿಷಯಗಳನ್ನು ಬಿಟ್ಟು ಸಮಾನ ವೇತನದ ವಿಷಯ ಇದೆ, ಅದರಲ್ಲಿ ಪೋಷಕಾಂಶ ಯುಕ್ತವಾದಂತಹ ಆಹಾರವನ್ನು ಎಲ್ಲ ಪ್ರಜೆಗಳಿಗೆ ಒದಗಿಸುವ ವಿಷಯ ಇದೆ ಅದರಲ್ಲಿ. ಈ ಎಲ್ಲವನ್ನು ಬಿಟ್ಟು ನೀವು ಸಿಲೆಕ್ಟಿವ್ ಆಗಿ ಒಂದನ್ನು ವಿಷಯ ಸಿಲೆಕ್ಟ್ ಮಾಡಿದಾಗ ನಿಮ್ಮನ್ನು ಸಂಶಯದ ದೃಷ್ಟಿಯಿಂದ ನೋಡುವುದು ಸ್ವಾಭಾವಿಕ. ನಿಮ್ಮ ಸಂಕಲ್ಪ ಒಂದು ವೇಳೆ ಪ್ರಾಮಾಣಿಕವಾಗಿದ್ರೂ ಕೂಡ, ನಾನು ಪ್ರಾಮಾಣಿಕ ಇದೆ ಅಂತ ನಂಬುವುದಿಲ್ಲ, ಒಂದು ವೇಳೆ ಪ್ರಾಮಾಣಿಕ ಆಗಿದ್ರೂ ಕೂಡ ಈ ಹಿನ್ನೆಲೆಯಲ್ಲಿ ನೀವು ಬಂದರೆ ನಿಮ್ಮನ್ನು ಯಾರು ನಂಬುವುದಿಲ್ಲ. ನೀವು ಎಷ್ಟೇ ಪ್ರಮಾಣ ಮಾಡಿ ಹೇಳಿದರೂ ಕೂಡ ನಿಮ್ಮ ಪ್ರಾಮಾಣಿಕತೆಯನ್ನು ನಂಬುವುದಿಲ್ಲ. ಆಗ ರೆಸಿಸ್ಟೆನ್ಸ್ ತುಂಬ ಹೆಚ್ಚಾಗಿರ್ತದೆ. ಇನ್ನು ಮುಸ್ಲಿಂ ಮಹಿಳೆಯರ ಬಗ್ಗೆ ಅನುಕಂಪದಿಂದ ಯಾರಾದರೂ ಟ್ರಿಪಲ್ ತಲಾಖನ್ನು ವಿರೋಧಿಸ್ತಾ ಇದ್ದಾರಂತಾದರೆ, ಮುಸ್ಲಿಂ ಸಮಾಜದಲ್ಲಿ ಟ್ರಿಪಲ್ ತಲಾಖ್ಗೆ ಬಲಿಯಾದವರ ಸಂಖ್ಯೆ ಸಮಾಜದ ಒಳಗೆ 1% ಕಡಿಮೆ ಮಹಿಳೆಯರಲ್ಲಿ. ಅದೇ ವೇಳೆ ತೀವ್ರವಾದ ದಾರಿದ್ರ್ಯ, ಇದಕ್ಕೆ ತುತ್ತಾದಂತಹ, ಒಪ್ಪತ್ತು ಊಟಕ್ಕೆ ಗತಿ ಇಲ್ಲಂತಹ ಸ್ಲಮ್ಗಳಲ್ಲಿ ವಾಸಿಸುವಂತಹ, ತಮ್ಮ ಶಿಕ್ಷಣಕ್ಕಾಗಿ ವೇಶ್ಯಾವಾಟಿಕೆ ಮಾಡಬೇಕಾಗಿ ನಿರ್ಬಂಧಿತರಾಗಿರುವಂತಹ, ಭಿಕ್ಷಾಟನೆ ಮಾಡುವಂತಹ ಲಕ್ಷಾಂತರ ಮುಸ್ಲಿಂ ಮಹಿಳೆಯರಿದ್ದಾರೆ. ಅವರಿಗೆ ಒಂದು ಘನತೆಯ ಬದುಕು ಒದಗಿಸುವಂತಹದ್ದು, ಅವರಿಗೆ ಯಾವುದೇ ಲಕ್ಸುರಿ ಒದಗಿಸಬೇಡಿ. ಭಿಕ್ಷಾಟನೆಯಿಂದ ಅವರನ್ನು ರಕ್ಷಿಸಿ, ವೇಶ್ಯಾವಾಟಿಕೆಯಿಂದ ಅವರನ್ನು ರಕ್ಷಿಸಿ. ಮುಸ್ಲಿಂ ಸಮಾಜಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ಜವಾಬ್ದಾರಿಗಳು ಅದು ಬೇರೆ. ನಾನು ಹೇಳ್ತಾ ಇರುವಂತಹದ್ದು ನಮಗೆ ಉಪದೇಶ ಮಾಡಲಿಕ್ಕೆ ಹೊರಟವರ ಬಗ್ಗೆ. ಮುಸ್ಲಿಂ ಸಮಾಜದ ಒಳಗೆ ಆಂತರಿಕವಾಗಿ ಚರ್ಚೆ ನಡೀತಾ ಇದೆ ಈ ವಿಷಯದಲ್ಲಿ. ಅನೇಕ ವಿದ್ವಾಂಸರು ಮುಸ್ಲಿಮರ ಆತ್ಮಸಾಕ್ಷಿಯನ್ನು ಅನುಕೂಲಸ್ಥ, ಇತ್ತೀಚೆಗೆ ಒಬ್ಬ ವಿದ್ವಾಂಸರು ಒಂದು ಮುಸ್ಲಿಮರ ಶ್ರೀಮಂತರ ಸಭೆಯಲ್ಲಿ ಹೇಳಿದ್ರು, ನೀವು ಎಷ್ಟು ದೊಡ್ಡ ಕಾರಿನಲ್ಲಿ ಬಂದರೂ ನಿಮಗೆ ಗೌರವ ಸಿಗ್ತದೆ ಅಂತ ನೀವು ಭಾವಿಸಬೇಡಿ. ಯಾಕಂದರೆ ನೀವು ದೊಡ್ಡ ಸಂಖ್ಯೆಯಲ್ಲಿ ಭಿಕ್ಷುಕರಿರುವಂತಹ, ದೊಡ್ಡ ಸಂಖ್ಯೆಯಲ್ಲಿ ಕೈದಿಗಳಿರುವಂತಹ ಸಮುದಾಯದ ಸದಸ್ಯರು ಅಂತ. ಸೊ ಈ ರೀತಿಯ ಮನುಷ್ಯರನ್ನು ಸಮಾಜ ಸೇವೆಗೆ, ಸಮಾಜದಲ್ಲಿ ಸಂಪತ್ತನ್ನು
ನ್ಯಾಯೋಚಿತವಾಗಿ ವಿತರಿಸಲಿಕ್ಕೆ ಉತ್ತೇಜಿಸುವಂತಹ ಚಟುವಟಿಕೆಗಳು ನಡೀತವೆ ಸಮಾಜದ ಒಳಗೆ. ನಾನು ಸರ್ಕಾರದ ಬಗ್ಗೆ ಹೇಳ್ತಾ ಇದ್ದೇನೆ. ಸರ್ಕಾರ ತನ್ನ ಸಿಂಪತಿಯನ್ನು, ತನ್ನ ಅನುಕಂಪವನ್ನು ಯಾವುದಾದ್ರೂ ಒಂದು ವರ್ಗಕ್ಕೆ ಸಿಲೆಕ್ಟಿವ್ ಆಗಿ, ಅದರ ಆ ಒಂದು ವರ್ಗದ ಒಂದು ಸಣ್ಣ ಪಂಗಡಕ್ಕೆ ಸೀಮಿತವಾಗಿ ಇಡದೆ ಎಲ್ಲರಿಗೂ ತನ್ನ ಅನುಕಂಪವನ್ನು ವಿಸ್ತರಿಸಬೇಕು. ಅವರ ಮುಸ್ಲಿಮ್ಸ್ ಮಹಿಳೆಯರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಉದ್ಧಾರಕ್ಕೆ ಬೇಕಾದಂಥ ಸರ್ಕಾರ ಮನಸ್ಸು ಮಾಡಿದರೆ ಖಂಡಿತವಾಗಿಯೂ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಸುಧಾರಣೆಯ ಯಾವುದೇ ಪ್ರಕ್ರಿಯೆ ಅದು ಹೊರಗಿನಿಂದ ಬಂದಾಗ ರೆಸಿಸ್ಟೆನ್ಸ್ ಇರ್ತದೆ. ಸುಧಾರಣೆಯ ಪ್ರಕ್ರಿಯೆ ಫಾಸ್ಟ್ ಆಗಿ ನಡೆಯುವುದು ಅದು ಆಂತರಿಕವಾದಾಗ. ಮುಸ್ಲಿಂ ಸಮಾಜದಲ್ಲಿ ತಲಾಖ್ಗೆ ಸಂಬಂಧಿಸಿದಂತೆ ಸುಧಾರಣೆ ಬರಬೇಕಿದ್ರೆ ಮುಸ್ಲಿಂ ಸಮಾಜದ ಒಳಗೆ ಚಟುವಟಿಕೆ ಚುರುಕಾಗಬೇಕು. ಮಸೀದಿಗಳ ಮೂಲಕ, ಮದ್ರಸಾಗಳ ಮೂಲಕ ಇದರ ವಿರುದ್ಧ ಜಾಗೃತಿ ಬೆಳೆಸುವಂತಹ ಪ್ರಯತ್ನ ನಡೀಬೇಕು, ತಲಾಖ್ನ ದುರ್ಬಳಕೆಯ ವಿರುದ್ಧ. ಆಗ ಅದು ಚುರುಕಾಗಿ ನಡೀತದೆ. ಇದು ಸುಧಾರಣೆಯ ಪ್ರಕ್ರಿಯೆಯ ಬಗ್ಗೆ ಪ್ರಾಥಮಿಕ ತಿಳುವಳಿಕೆ ಕೂಡ ಇದ್ದವರಿಗೆ ಇದು ಗೊತ್ತಿದೆ. ರಿಫಾರ್ಮ್ ಅನ್ನೋದು ಹೊರಗಿನಿಂದ ಬಂದಾಗ ರೆಸಿಸ್ಟೆನ್ಸ್ ಹೆಚ್ಚಾಗಿರ್ತದೆ. ಅದನ್ನು ಒಳಗಿನಿಂದಲೇ ಇನಿಷಿಯೇಟ್ ಮಾಡಬೇಕು ಅಂತ. ಆ ಒಳಗಿನ ಪ್ರಕ್ರಿಯೆ ನಿಧಾನಗತಿಯಲ್ಲಿ ಆರಂಭವಾಗಿದೆ. ನಾವು ಆಶಿಸೋಣ ಅದು ದೊಡ್ಡ ಪ್ರಮಾಣದಲ್ಲಿ ನಡೀತದೆ ಅಂತ. ಇನ್ನು ರಿಫಾರ್ಮ್ ಮಾಡುವವರು ಅವರು ತಾವು ಸ್ವತಃ ಎಲ್ಲ ಮೌಢ್ಯಗಳನ್ನು ಪಾಲಿಸ್ತಾ, ಎಲ್ಲ ಮೌಢ್ಯಗಳಲ್ಲಿ ಭಾಗವಹಿಸ್ತಾ ಇನ್ನೊಂದು ಸಮುದಾಯಕ್ಕೆ ನೀವು ರಿಫಾರ್ಮ್ ಆಗಬೇಕು, ನೀವು ನಿಮ್ಮ ಧರ್ಮದ ಚೌಕಟ್ಟನ್ನು ಮೀರಬೇಕು ಅಂತೆಲ್ಲ ಹೇಳಿದರೆ ರಿಫಾರ್ಮ್ ಆಗುವುದಿಲ್ಲ. ರಿಫಾರ್ಮ್ಗೆ ಧರ್ಮದ ಒಳಗೆ, ಧರ್ಮದ ಚೌಕಟ್ಟಿನ ಒಳಗೆ ಆಸ್ಪದ ಇದೆ ಅಂತ ನೋಡಬೇಕು. ಆಸ್ಪದ ಇದೆ ಅಂತ ಆದರೆ ಆ ಚೌಕಟ್ಟಿನ ಒಳಗೆ ಅದನ್ನು ಸಾಧಿಸಲಿಕ್ಕೆ ಪ್ರಯತ್ನಿಸಿದರೆ ರಿಫಾರ್ಮ್ನ ಪ್ರಾಸೆಸ್, ಆ ಪ್ರಕ್ರಿಯೆ ಹೆಚ್ಚು ಪರಿಣಾಮಕಾರಿಯಾಗಿ, ಹೆಚ್ಚು ವೇಗವಾಗಿ ನಡೀತದೆ. ನನ್ನ ಪ್ರಕಾರ ಈ ತಲಾಖ್ ಅನ್ನುವ ಸಮಸ್ಯೆಗೆ ಇಸ್ಲಾಂ ಧರ್ಮದ ಒಳಗೆ ಸಾಕಷ್ಟು ಪರಿಹಾರ ಇದೆ. ಇಸ್ಲಾಮಿನ ಚೌಕಟ್ಟಿನ ಒಳಗೆ ಸಾಕಷ್ಟು ವೈಶಾಲ್ಯ ಇದೆ. ಅದರ ಆಧಾರದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ಆ ಸಾಧ್ಯತೆ ಇರುವ ತನಕ ಈ ಚೌಕಟ್ಟು ಮೀರುವ, ಬೇಲಿ ಹಾರುವ ವಿಷಯಗಳನ್ನು ಪ್ರಸ್ತಾಪಿಸದೇ ಇರುವುದು ಒಳ್ಳೆಯದು. ಎಷ್ಟು ಹೆಚ್ಚು ನೀವು ಧರ್ಮದ ಚೌಕಟ್ಟನ್ನು ಲಂಘಿಸಬೇಕು ಅಂತ ಜನರಿಗೆ ಕರೆ ನೀಡ್ತಿರೋ ಅಷ್ಟು ಹೆಚ್ಚು ಸುಧಾರಣೆಯನ್ನು ಜನರು ಪ್ರತಿರೋಧಿಸ್ತಾರೆ. ಇನ್ನು ಯೂನಿಫಾರ್ಮ್ ಸಿವಿಲ್ ಕೋಡ್ ಮತ್ತು ಮುಸ್ಲಿಂ ಪರ್ಸನಲ್ ಲಾ, ಈ ಎರಡು ಇಶ್ಯೂಗಳನ್ನು ನಮ್ಮ ಹೆಚ್ಚಿನ ಪತ್ರಕರ್ತರು, ಮೇಧಾವಿಗಳು ಮಿಕ್ಸ್ ಮಾಡ್ತಾರೆ. ಮುಸ್ಲಿಂ ಪರ್ಸನಲ್ ಲಾದ ವಿಷಯ ಬಂದ ಕೂಡಲೇ ಯೂನಿಫಾರ್ಮ್ ಸಿವಿಲ್ ಕೋಡ್ನ ವಿಷಯ ತರ್ತಾರೆ. ಯೂನಿಫಾರ್ಮ್ ಸಿವಿಲ್ ಕೋಡ್ನ ವಿಷಯ ಬಂದೊಡನೆ ಮುಸ್ಲಿಂ ಪರ್ಸನಲ್ ಲಾದ ವಿಷಯ ಬರ್ತದೆ. ನಿಜವಾಗಿ ಈ ಎರಡು ಪ್ರತ್ಯೇಕ ವಿಷಯಗಳು. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವುದನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಭಾರತದಂತಹ ಯಾವುದೂ ಸಮಾನ ಅಲ್ಲದ ದೇಶದಲ್ಲಿ, ಯಾವ ವಿಷಯದಲ್ಲೂ ಸಮಾನತೆ ಇಲ್ಲದಂತಹ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆಯೊಂದನ್ನು ತರಲಿಕ್ಕೆ ಯಾರಿಗಾದರೂ ಸಾಧ್ಯ ಇದ್ರೆ ತರಲಿ, ಅವರು, ನಾನು ಸ್ವಾಗತಿಸ್ತೇನೆ. ಆದ್ರಿಂದಲೇ ನಮ್ಮ ಸರ್ಕಾರ ಬಹಳ ಚಾಣಾಕ್ಷ ಸರ್ಕಾರ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕೋ ಬೇಡವೋ ಅನ್ನೋ ಚರ್ಚೆ ಇನಿಷಿಯೇಟ್ ಮಾಡಿಬಿಟ್ಟಿದೆ. ಆದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಹೇಗಿರ್ತದೆ? ಅವರ ಬಳಿ ಲಕ್ಷ ಸಂಖ್ಯೆಯಲ್ಲಿ ಕಾನೂನು ತಜ್ಞರಿದ್ದಾರೆ. ಒಂದು ಕರಡು ಪ್ರತಿಯನ್ನು ತಯಾರಿಸಬಹುದಲ್ಲ? ಯೂನಿಫಾರ್ಮ್ ಸಿವಿಲ್ ಕೋಡ್ನ ಒಂದು ಡ್ರಾಫ್ಟ್ ತಯಾರಿಸಿ ನೋಡಿ, ಇದು ನಮ್ಮ ಸ್ವಪ್ನದ, ನಾವು ಬಯಸುವ ಯೂನಿಫಾರ್ಮ್ ಸಿವಿಲ್ ಕೋಡ್. ಇದರ ಬಗ್ಗೆ ಇದು ನಿಮಗೆ ಸ್ವೀಕಾರ ಯೋಗ್ಯವೋ ಅಲ್ಲವೋ, ಅಥವಾ ಇದರಲ್ಲಿ ಯಾವ ತಿದ್ದುಪಡಿ ಬೇಕು ಅಂತ ಹೇಳಿ ನೀವು 9 ಪ್ರಶ್ನೆಗಳನ್ನು ಸಮಾಜದ ಮುಂದೆ ಕೇಳುವುದಕ್ಕೆ ಬದಲು ನೀವು ಯಾವ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ತರ್ತೀರೋ ಆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಸ್ವರೂಪ ಏನು ಅಂತ ಸಮಾಜದ ಮುಂದೆ ಇಡಿ. ಸಮಾಜ ಪ್ರತಿಕ್ರಿಯಿಸಲಿ. ಅದಕ್ಕೆ ನಾನು ಪ್ರತಿಕ್ರಿಯಿಸ್ತೇನೆ. ಅದಕ್ಕೆ ನಮ್ಮಲ್ಲಿ ಅನೇಕರು ರೆಡಿ ಇದ್ದಾರೆ ಪ್ರತಿಕ್ರಿಯಿಸಲಿಕ್ಕೆ. ಮತ್ತು ಅದು ಸ್ವೀಕಾರ ಯೋಗ್ಯ ಆದರೆ ಸಂತೋಷದ ವಿಷಯ. ಆದರೆ ಅದನ್ನು ಯಾರೂ ಮಾಡಿಲ್ಲ ಇವರಿಗೆ. ಯೂನಿಫಾರ್ಮ್ ಸಿವಿಲ್ ಕೋಡ್ನ ಯಾವುದೇ ಕರಡನ್ನು ಸಮಾಜದ ಮುಂದೆ ಯಾರೂ ಇಟ್ಟಿಲ್ಲ.
ಸೊ ಇದು ಸ್ವತಃ ಈ ಚರ್ಚೆ ಇನಿಷಿಯೇಟ್ ಮಾಡಿದವರು ಅವರು ಎಷ್ಟು ಪ್ರಾಮಾಣಿಕರು ಅನ್ನೋದಕ್ಕೆ ಸಾಕ್ಷಿ ಇದು. ನನಗನ್ನಿಸ್ತದೆ ಬೇರೆ ಅನೇಕ ಸಮಸ್ಯೆಗಳ ಕಡೆಯಿಂದ ಸಾರ್ವಜನಿಕರ ಗಮನವನ್ನು ವ್ಯತಿಚಲಿಸಲಿಕ್ಕಾಗಿ ಇಂತಹ ವಿಷಯಗಳನ್ನು ಚರ್ಚೆಗೆ ತರಲಾಗ್ತದೆ. ನಾವು ಅವುಗಳಿಗೆ ಬಲಿಯಾಗಬಾರ್ದು. ನಮ್ಮ ಫೋಕಸ್ ಯಾವಾಗಲೂ ಎಲ್ಲರಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಇರಬೇಕು. ಯಾವಾಗಲೂ ಪ್ರಜೆಗಳು ಆಳುವವರನ್ನು ಸಂಶಯದ ದೃಷ್ಟಿಯಿಂದ ನೋಡಬೇಕು. ಯಾರೇ ಆಳುವವರಾಗಿರಲಿ ಮತ್ತು ಅವರು ಮಾಡುವ ತಪ್ಪುಗಳ ಕಡೆಗೆ ಗಮನ ಇಟ್ಟಿರಬೇಕು ಮತ್ತು ಅವರನ್ನು ತಿದ್ದುವ ಕೆಲಸವನ್ನು ಸಾರ್ವಜನಿಕರು ಎಲ್ಲರೂ ಸೇರಿ ಮಾಡಬೇಕು. ಸರ್ಕಾರದ ಧೋರಣೆಗಳು ತಪ್ಪಿದಾಗ ಅದು ಯಾವುದಾದ್ರೂ ಒಂದು ಸಮುದಾಯವನ್ನು ಬಾಧಿಸುವುದಲ್ಲ, ಅದು ಎಲ್ಲರನ್ನೂ ಬಾಧಿಸ್ತದೆ. ಎಲ್ಲರನ್ನೂ ಬಾಧಿಸುವ ಆ ರೀತಿಯ ಸಮಸ್ಯೆಗಳ ಬಗ್ಗೆ ನಮ್ಮ ಗಮನ ಇರಬೇಕು. ಇಂತಹ ವಿಷಯಗಳು ಬಂದಾಗ ಆ ವಿಷಯಗಳ ನಿಜವಾದ ಮಲ್ಯರ ಸಾಲಗಳ ಕಡೆಯಿಂದ ನಮ್ಮ ಗಮನ ಬೇರೆ ಕಡೆಗೆ ಹರಿಬಾರದು. ಇನ್ನು ಮುಸ್ಲಿಂ ಸಮಾಜದಲ್ಲಿರುವಂತಹ ಸಾಮಾಜಿಕ ಸಮಸ್ಯೆಗಳು, ನನಗನ್ನಿಸ್ತದೆ ಅದೆಷ್ಟೋ ಸಮಸ್ಯೆಗಳು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಅವಲಂಬಿಸಿದೆ. ಸಾಮಾಜಿಕವಾಗಿ ನೀವು ಮೇಲೆ ಬಂದಾಗ, ಶೈಕ್ಷಣಿಕವಾಗಿ ನೀವು ಮೇಲೆ ಬಂದಾಗ, ಆರ್ಥಿಕವಾಗಿ ನೀವು ಮೇಲೆ ಬಂದಾಗ ಆ ಸಮಸ್ಯೆಗಳು ತಮ್ಮಿಂತಾರೆ ನಿವಾರಣೆ ಆಗ್ತದೆ. ಎಷ್ಟೋ ಸಮಸ್ಯೆಗಳು ಆ ಸ್ವರೂಪದಿವೆ. ಈ ಕುಡಿದು ಬಂದು ಹೆಂಡತಿಗೆ ಹೊಡೆಯುವ ಸಂಸ್ಕೃತಿ ಅದು ಸಾಮಾಜಿಕವಾಗಿ ಕೆಳಸ್ತರದಲ್ಲಿ ಹೆಚ್ಚಿರ್ತದೆ. ಶ್ರೀಮಂತ ಮನೆಗಳಲ್ಲಿ ಇರ್ತದೆ, ಸ್ವಲ್ಪ ಬೇರೆ ಸ್ವರೂಪದಲ್ಲಿ ಇರ್ತದೆ. ಆದರೆ ಈ ರೀತಿ